ಎಲ್ಲರೂ ಅವರವರ ಕರ್ತವ್ಯಗಳು, ಪ್ರತಿಯೊಬ್ಬನಿಗೂ ಒಂದೊಂದು ಕರ್ತವ್ಯ ಅಂತ ಇರುತ್ತೆ ಪ್ರಪಂಚದಲ್ಲಿ. ಒಬ್ಬ ಬ್ರಹ್ಮಚಾರಿಯಾಗಿರುವವನಿಗೆ ಅವನಿಗೊಂದು ಕರ್ತವ್ಯ, ಒಬ್ಬ ಗೃಹಸ್ಥನಾಗಿರುವವನಿಗೊಂದು ಕರ್ತವ್ಯ, ಒಬ್ಬ ಸನ್ಯಾಸಿಗಳಾಗಿದ್ದರೆ ಅವನಿಗೊಂದು ಕರ್ತವ್ಯ, ಒಬ್ಬ ವಿದ್ಯಾರ್ಥಿಗೊಂದು ಕರ್ತವ್ಯ, ಒಬ್ಬ ಪುರುಷನಿಗೊಂದು ಕರ್ತವ್ಯ, ಸ್ತ್ರೀಗೊಂದು ಕರ್ತವ್ಯ, ಹೀಗೆ ಒಬ್ಬೊಬ್ಬರಿಗೂ ಒಂದೊಂದಿದೆ. ಬೇರೆ ಬೇರೆ ರೀತಿಯಂತಹ ಕರ್ತವ್ಯಗಳು ಪ್ರತಿಯೊಬ್ಬನಿಗೂ ಇದೆ. ಎಲ್ಲರೂ ಅವರವರ ಕೆಲಸಗಳನ್ನು ಅವರವರ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದರೆ ಮಾತ್ರ ನಾವು ಈ ಸಮಾಜವು ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಶರೀರ ಇದೆ, ಶರೀರದಲ್ಲಿ ಅನೇಕ ವಿಧವಾದಂತಹ ಅಂಗಗಳು ಇವೆ. ಪ್ರತಿಯೊಂದು ಅಂಗಕ್ಕೂ ತನ್ನದೇ ಆಗಿರತಕ್ಕಂತಹ ಒಂದು ಕೆಲಸ ಅನ್ನುವುದಿದೆ. ಆಯಾ ಕೆಲಸಗಳನ್ನು ಆಯಾ ನಮ್ಮ ಶರೀರದಲ್ಲಿರ್ತಕ್ಕಂತಹ ಅವಯವಗಳು ಒಂದೊಂದು ಅವಯವೂ ಮಾಡಿದರೆ ಮಾತ್ರ ಅದು ಪರಿಪೂರ್ಣವಾದಂತಹ ಒಂದು ಶರೀರ ಅಂತ ಅನಿಸ್ಕೊಳ್ಳುತ್ತೆ. ಯಾವುದಾದ್ರೂ ಒಂದು ಕೈ ಅಥವಾ ಒಂದು ಕೈ ಕೆಲಸ ಮಾಡುವುದಿಲ್ಲ, ಕಾಲು ಕೆಲಸ ಮಾಡುವುದಿಲ್ಲ, ಕಣ್ಣು ಕೆಲಸ ಮಾಡುವುದಿಲ್ಲ, ಕಿವಿ ಕೆಲಸ ಮಾಡುವುದಿಲ್ಲ ಅಂತಂದರೆ ಅದು ಪರಿಪೂರ್ಣವಾದಂತಹ ಶರೀರ ಅಂತ ಅನಿಸ್ಕೊಳ್ಳುವುದಿಲ್ಲ. ಅಲ್ಲೂ ಸಹ ಈ ಕಿವಿ ಅನ್ನೋದು ಕಣ್ಣಿನ ಕೆಲಸ ಮಾಡಲ್ಲ, ಕಣ್ಣು ಕಿವಿ ಕೆಲಸ ಮಾಡೋದಿಲ್ಲ. ಕಣ್ಣು ಕಣ್ಣಿನ ಕೆಲಸ ಮಾಡುತ್ತೆ, ಕಿವಿ ಅದರ ಕೆಲಸ ಮಾಡುತ್ತೆ. ಒಂದೊಂದು ಅವಯವು ತನ್ನ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಒಂದೊಂದು ಅವಯವು ತನ್ನ ಕೆಲಸವನ್ನು ಮಾಡಿದಾಗ ಆಗ ಇಡೀ ಶರೀರವು ಯಾವುದಾದ್ರೂ ಒಂದು ಸರಿಯಾದ ಕೆಲಸವನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ಎಲ್ಲವುದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಕರ್ತವ್ಯ ಅನ್ನೋದು ಇರುತ್ತೆ. ಅದು ಧಾರ್ಮಿಕವಾಗಿಯೂ ಇರ್ಬೋದು, ಲೌಕಿಕವಾಗಿಯೂ ಇರ್ಬೋದು. ಒಂದು ಸಂಸ್ಥೆ, ಉದಾಹರಣೆಗೆ ಒಂದು ಸಂಸ್ಥೆಯನ್ನು ತಗೊಂಡ್ರೆ ಸಂಸ್ಥೆಯಲ್ಲಿ ಎಲ್ಲರಿಗೂ ಒಂದೊಂದು ಕರ್ತವ್ಯ ಅನ್ನೋದು ಇರುತ್ತೆ. ಅವರೆಲ್ಲರೂ ಅವರ ಕರ್ತವ್ಯವನ್ನು ಚೆನ್ನಾಗಿ ನಿರ್ವಹಣೆ ಮಾಡಿದರೆ ಮಾತ್ರ ಸಂಸ್ಥೆ ಅನ್ನೋದು ಉತ್ತಮವಾಗಿ ನಡೀಲಿಕ್ಕೆ ಸಾಧ್ಯವಾಗುತ್ತೆ.